ಹಲೋ ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಯಾರಿಗೆ 8ನೇ ಕಂತು, 7ನೇ ಕಂತು ಅಥವಾ 9ನೇ ಕಂತು, 10ನೇ ಕಂತವರೆಗೂ ಯಾರಿಗೆಲ್ಲ ಅಮೌಂಟ್ ಸರಿಯಾಗಿ ಬಂದಿಲ್ಲ ಅವರೆಲ್ಲ ಏನು ಮಾಡಬೇಕು ಅಂತ. ಕೆಲವೊಬ್ಬರಿಗೆ 3 ಕಂತು ಮಾತ್ರ ಬಂದಿದೆ, ಆಮೇಲೆ ಅವರಿಗೆ ಅಮೌಂಟ್ ಬರಲಿಲ್ಲ. ಸೊ ಅವರೆಲ್ಲ ಏನೆಲ್ಲ ಮಾಡಬೇಕು ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೆ ಫ್ರೆಂಡ್ಸ್. ಆದರೆ ನಿಮಗೆ ನಾನು ಈ ವಿಡಿಯೋನಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು 18ನೇ ತಾರೀಕು. ಸೊ ಸುಮಾರು ಜನ ಇವತ್ತು 18ನೇ ತಾರೀಕಿಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳಿದರು. ಸೊ ಕೆಲವೊಬ್ಬರಿಗೆ ಈಗ ತುಂಬ ಡೌಟ್ಸ್ ಕೂಡ ಇರುತ್ತೆ. ಸೊ ಆ ಡೌಟ್ಸ್ ಏನು ಅಂತ ಕ್ಲಿಯರ್ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಿರೋದು. ಮೊದಲನೇದಾಗಿ ಏನು ಡೌಟ್ಸ್ ಇರುತ್ತೆ ಅಂದರೆ, ಇವತ್ತು 18ನೇ ತಾರೀಕು ಜೂನ್ 18. ಸೊ ಕೆಲವೊಬ್ಬರಿಗೆ 2,000 ರೂಪಾಯಿ ಜಮಾ ಆಗಿದೆ ಅಂತ ಡೌಟ್ಸ್ ಇರುತ್ತೆ. ಸೊ ಕೆಲವೊಬ್ಬರಿಗೆ ಜಮಾ ಆಗಿದೆ, ನಮ್ಗೆ ಯಾಕೆ ಇನ್ನೂ ಜಮಾ ಆಗಿಲ್ಲ. ಸೊ ಕೆಲವೊಬ್ಬರಿಗೆ ನಿಮ್ಮ ಮುಂದೆನೇ ಹೇಳ್ತಾ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಹೇಳ್ತಿರ್ಬೋದು, ಈಗ 2,000 ರೂಪಾಯಿ ಅಮೌಂಟ್ ಜಮಾ ಮಾಡ್ತಿದ್ದಾರೆ, ಕೆಲವೊಬ್ಬರಿಗೆ ಅಕೌಂಟ್ಗೆ ಬಂದಿದೆ ಅಂತ. ಆದರೆ ನಿಮಗೆ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ 2,000 ರೂಪಾಯಿ ಅಮೌಂಟ್ ಏನಿದೆ, 11ನೇ ಕಂತಿನ ಅಮೌಂಟ್ ಇದುವರೆಗೂ ಕರ್ನಾಟಕದಲ್ಲಿ ಯಾರಿಗೂ ಬಿಡುಗಡೆ ಆಗಿಲ್ಲ ಫ್ರೆಂಡ್ಸ್. ಇದುವರೆಗೂ ಯಾರಿಗೂ 2,000 ರೂಪಾಯಿ ಅಮೌಂಟ್ ಏನಿದೆ ಅದು ಬಂದಿಲ್ಲ. ನಿಮಗೆ ಲಾಸ್ಟ್ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ, ನಿಮಗೆ ಯಾವುದೇ ಅಮೌಂಟ್ ಬಂದಿಲ್ಲ, ಯಾವುದೇ ಕಂತಿನ ಅಮೌಂಟ್ ಬಂದಿಲ್ಲ, ಅದು ಏನು ಮಾಡಬೇಕು ಅದಕ್ಕೆ ನಿಮಗೆ ಸಿಂಪಲಾಗಿ ಒಂದು ರೀಸನ್ ಕೂಡ ಹೇಳಿದೆ. ಅದಕ್ಕೆ ಸೊಲ್ಯೂಷನ್ ಕೂಡ ನಿಮಗೆ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು. ಮತ್ತು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಕೂಡ ಹೇಳಿದೆ. ಸೊ ಯಾವಾಗ ಅಮೌಂಟ್ ಬರುತ್ತೆ, ಗೃಹಲಕ್ಷ್ಮಿ ಅಮೌಂಟ್ ಯಾವಾಗಿಂದ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಕೂಡ ನಿಮಗೆ ಹೇಳಿದೆ. ಸೊ ಈ ವಿಡಿಯೋಲ್ಲೇ ನಿಮಗೆ ರಿಪೀಟಾಗಿ ಹೇಳಿಬಿಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಇದೇ ತಿಂಗಳು 25ನೇ ತಾರೀಕು ಮುಂದೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಬಂದರೂ ಅಪ್ಪಿತಪ್ಪಿ 20 ತಾರೀಕು ಮುಂದೆ ಬರುತ್ತೆ. ಆದರೆ 18 ನಾಳೆ ಅಥವಾ ನಾಡ್ದು ಬರೋದಿಲ್ಲ. ಇನ್ನು 2-3 ದಿವಸ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಆದರೆ ನಿಮಗೆ 100% ಕನ್ಫರ್ಮ್ ಆಗಿ ಹೇಳಬೇಕಂದ್ರೆ ನಿಮಗೆ ನೆಕ್ಸ್ಟ್ ವೀಕ್ನಲ್ಲಿ ಅಮೌಂಟ್ ಬರೋದು. ಸೊ ಅಲ್ಲಿವರೆಗೂ ತಲೆ ಕೆಡಿಸೋ ಅವಶ್ಯಕತೆ ಏನಿಲ್ಲ. ಸೊ ಅಮೌಂಟ್ ಯಾವಾಗ ಬರುತ್ತೆ, ಕೆಲವೊಬ್ಬರಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಇರ್ಬೋದು. ಸೊ ಇದುವರೆಗೂ ಯಾರಿಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಗೃಹಲಕ್ಷ್ಮಿ 11ನೇ ಕಂತಿನ 2,000 ರೂಪಾಯಿ ಅಮೌಂಟಿನ ಬಂದಿಲ್ಲ. ಆದರೆ ಕೆಲವೊಬ್ಬರಿಗೆ ಅಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆಯ ಹೆಚ್ಚುವರಿ 5 kg ಅಕ್ಕಿ ಅಮೌಂಟ್ ಬರಬೇಕಾಗಿತ್ತು, ಅದು ಕೂಡ ಯಾರಿಗೂ ಇನ್ನೂ ಮಟ್ಟ ಬಂದಿಲ್ಲ. ಸೊ ಅವ್ರಿಗೂ ಕೂಡ ನೆಕ್ಸ್ಟ್ ವೀಕ್ನಲ್ಲಿ ಬರ್ಬೋದು ಅಥವಾ ನೆಕ್ಸ್ಟ್ ಮಂತ್ನಲ್ಲಿ ಕೂಡ ಬರ್ಬೋದು. ಆದರೆ ಇದೇ ಮಂತಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಈ ಯೋಜನೆಗಳಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಿದೆ ಫ್ರೆಂಡ್ಸ್ ಅಷ್ಟೇ, ಮತ್ತು ಬೇರೆ ಯಾವ ರೀಸನ್ಗೂ ಲೇಟ್ ಆಗ್ತಿಲ್ಲ. ಸ್ವಲ್ಪ ಚೇಂಜಸ್ನ ಮಾಡ್ತಾರೆ. ಮತ್ತೊಂದು ಸಲ ವೆರಿಫಿಕೇಷನ್ ಕೂಡ ಮಾಡ್ತಿದ್ದಾರೆ. ಅಪ್ಲಿಕೇಶನ್ಸ್ ಯಾರೆಲ್ಲ ಹಾಕಿದ್ದಾರೆ ಅವ್ರ ವೆರಿಫಿಕೇಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ವೆರಿಫಿಕೇಷನ್ ಮಾಡ್ತಿದ್ದಾರೆ. ಮತ್ತು ಕೆಲವರಿಗೆ ಪೆಂಡಿಂಗ್ ಅಮೌಂಟ್ ಇದೆ. ಸೊ ಕೆಲವರಿಗೆ ಅಮೌಂಟ್ ಬರ್ತಾ ಇಲ್ಲ. ಸೊ ಅವ್ರ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಿರೋದು. ಆದರೆ ನಿಮಗೆ ಇದೇ ವಾರದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನೆಕ್ಸ್ಟ್ ವೀಕ್ನಲ್ಲಿ ನಿಮಗೆ ಬರೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಕ್ವರೆಗೂ ವೇಟ್ ಮಾಡಿ, ನಿಮ್ಮ ಅಕೌಂಟಿಗೆ ಅಮೌಂಟ್ ಬರೋ ಸಾಧ್ಯತೆ 90%ವರೆಗೂ ಇದೆ ಅಂತ ಹೇಳ್ಬೋದು. 100% ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಈಗ 11ನೇ ಕಂತಿನ ಅಮೌಂಟ್ನಲ್ಲಿ ಸ್ವಲ್ಪ ವೆರಿಫಿಕೇಷನ್ಸ್ ಮಾಡ್ತಿದ್ದಾರೆ ಡಾಕ್ಯುಮೆಂಟ್ಸನ್ನು. ಸೊ ಅದಕ್ಕೋಸ್ಕರ 100% ಆಗಿ ನೆಕ್ಸ್ಟ್ ವೀಕ್ನಲ್ಲಿ ಬರುತ್ತೆ ಅಂತ ಹೇಳೋದಿಲ್ಲ. ಆದರೆ ಒಂದು 90% ಬರೋ ಸಾಧ್ಯತೆ ಇದೆ ಅಂತ ನಿಮಗೆ ಭರವಸೆ ಕೊಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಈ ಮಾಹಿತಿ ಹೇಗೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಮಾಹಿತಿನ ನಿಮಗೆ ನಾನು ಡೈಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.